ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ಈ ಹೋಟೆಲ್ ಓನರು? ಯಾಕೆ ಸರ್, ಏನಾಯ್ತು? ನಿಮಗೆ ಯಾಕ್ರೆ ಅದೆಲ್ಲ? ಓನರ್ನ ಕರೀರಿ ಅಂದ್ರೆ ಪ್ರಶ್ನೆ ಮಾಡ್ತೀರಾ? ಅಲ್ಲ ಸರ್, ನೀವ್ಯಾರು ಅಂತ. ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ. ಸರ್, ಏನು ಸಮಾಚಾರ? ನಾನೇ ಈ ಹೋಟೆಲು ಬಾಲ ಅಂತ. ನಿಮ್ಮ ಹೋಟೆಲ್ ಮೇಲೆ ಕಂಪ್ಲೇಂಟ್ ಬಂದಿದೆ. ಕಳಪೆ ಗುಣಮಟ್ಟದ ಊಟ ತಿಂಡಿ, ಅದರಲ್ಲಿ ಹುಳ ಸಿಗುತ್ತೆ ಅಂತ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಚೆಕ್ ಮಾಡೋದಕ್ಕೆ ಬಂದಿದ್ದೀವಿ. ಸರ್, ಹಾಗೆಲ್ಲ ಏನಿಲ್ಲ. ಯಾರೋ ನಿಮಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ಬೋದು. ನಾವು ಯಾವತ್ತೂ ಫುಡ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಮಾಡ್ಕೊಂಡಿಲ್ಲ ಸರ್. ಅದೆಲ್ಲ ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ನಾವು ಯಾವುದೇ ದೂರನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಒಳಗಡೆ ಎಲ್ಲ ಚೆಕ್ ಮಾಡ್ತೇವೆ. ಮಾವ, ಏನಿದು? ರುಕ್ಕು, ನನಗೂ ಅರ್ಥ ಆಗ್ತಿಲ್ಲ. ನಡಿ. ಏನ್ರಿ ಇದು? ಹೇಳೋದೊಂದು ಮಾಡೋದು ಇನ್ನೊಂದ. ಜಿರ್ಲೆ ಇಲಿ ಎಲ್ಲ ಇಲ್ಲೇ ಮನೆ ಮಾಡ್ಕೊಂಡಿದೆ. ಇಷ್ಟೊಂದು ಗಲೀಜಾಗಿ ಇಟ್ಕೊಂಡ್ರೆ ತಿಂಡಿಲಿ ಜಿರ್ಲೆ ಸಿಗದೆ ಇನ್ನೇನು ಆನೇನ ಸಿಗತ್ತೆ? ಇಲ್ಲ ಸರ್, ನಾವು ನೀಟಾಗಿ ಇಟ್ಕೊಂಡಿದ್ದೀವಿ. ಮತ್ತೆ ಹೇಗೆ? ನಾ ಜೇಬಿಂದ ತಂದು ಹಾಕಿದ್ನಾ? ಇಲ್ಲ ಸರ್, ಸತ್ಯವಾಗ್ಲೂ ಇದೆಲ್ಲ ಏನು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತು ಮಾಡಿಸ್ತೀನಿ. ರೇ, ಚೇಂಜ್ ಮಾಡ್ರಿ ಹೋಟೆಲ್ನ. ಕೊಡ್ರಿ ಇಲ್ಲಿ. ಅಯ್ಯೋ ಸರ್, ಹಾಗೆ ಮಾತ್ರ ಮಾಡಬೇಡಿ. ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಪಾಪ ಬಾಲ, ಆಮೇಲೆ ನಿನ್ನ ದೃಷ್ಟಿನೇ ಬಿದ್ದುಬಿಟ್ರೆ ಅದಕ್ಕೆ ಹೇಳ್ದೆ. ನಮ್ಮ ಬಾಲನ್ ಜೊತೆ ರುಕ್ಕು ಇರೋವರೆಗೂ ಅವನಿಗೆ ಯಾವ ದೃಷ್ಟಿನೂ ತಾಕಲ್ಲ, ಅವನಿಗೇನೂ ಆಗಲ್ಲ. ಅಂದರೆ ಅವಳೇ ಅವನಿಗೆ ದೃಷ್ಟಿ ಬಟ್ಟು ಕರೆಕ್ಟಾಗೆ ಹೇಳ್ದೆ ಬಿಡು. ಜಾನಕಿ, ಬಾಲ ರುಕ್ಕು ಮನೆಗೆ ಬರ್ತಿದ್ದಾಗೆ ಒಂದು ದೃಷ್ಟಿ ತೆಗೆದ್ಬಿಡಮ್ಮ. ಕ್ರೀಡೆ ಕಣ್ಣು, ಪಿಶಾಚಿ ಕಣ್ಣು, ಎಲ್ಲರ ಕಣ್ಣು ಹಾಳಾಗ್ಲಿ ಅಂತ ಬೇಡದೇ ಇರೋ ಮಾತೇ ಕೇಳ್ತಾ ಇದ್ದೀವಿ ನೋಡಿ. ಬಿಡಿಯತ್ತೆ, ಇಂಥವಳ ಮಾತೆಲ್ಲ ನಮ್ಮ ಬಾಲ ರುಕ್ಕಕ್ಕೆ ತಾಗಲ್ಲ. ತಾಗಲ್ವಾ? ತಾಗಾಯ್ತು. ಇನ್ನು ದರ್ಶಿನಿ ಕತೆ ಮುಗೀತು. ಇನ್ನೇನಿದ್ರು ದಿವ್ಯಾ ಬೋಂಡಾ ಸೆಂಟರ್, ದಿವ್ಯಾ ತರಕಾರಿ ಅಂಗಡಿ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.